ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬರ್ತೀನಿ. ಕರೆಮನಾಯಕ್ ಅವರು ಶಾಸಕರಾದರು, ಹ್ಯೂಜ್ ವಿಕ್ಟ್ರಿ. ಆದರೆ ಶಾಸಕಿ ಆದಂಥ ಆರಂಭದಲ್ಲಿ ಸಾಕಷ್ಟು ಸವಾಲುಗಳು ಬಂತು. ಅಕ್ರಮ ಮರಳುಗಾರಿಕೆ ಆಗಿರ್ಬೋದು, ಮತ್ತೊಂದು ಮಗದೊಂದು. ಕಾನೂನು ಸುವ್ಯವಸ್ಥೆ ಎಲ್ಲವೂ ಸರಿಯಾಯ್ತಾ? ಈಗ ಹತೋಟಿಗೆ ಬಂದಿದೆಯಾ ಇಲ್ಲಿ? ಇಲ್ಲ, ನನ್ನ ತೀರ್ಮಾನಕ್ಕೆ ತಕ್ಕಂಗೆ ನಾನು ನಡ್ಕೊಳಕತ್ತೀನಿ ದೇವದುರ್ಗದಲ್ಲಿ. ನನಗೊಂದು ಕೊರಗಂತೂ ಇದ್ದೇ ಇರ್ತದೆ. ನಾನು ಅನ್ಕೊಂಡದ್ದು, ಜನರಿಗೆ ಮಾತು ಕೊಟ್ಟದ್ದು ಸಾಕಷ್ಟು ಮಾಡಬೇಕು, ಒಂದು ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು, ಅವರ ಒಂದು ಅನಿಸಿಕೆಗಳ ಜೊತೆ ನಾನು ಇರಬೇಕು ಅಂದ್ಕೊಂಡಿದ್ದೆ. ಆದರೆ ನನಗಿನ್ನ ಆ ಥರ ಇನ್ನೂ, ಯಾಕಂದರೆ ಸರ್ಕಾರದ ಧೋರಣೆ ಇವತ್ತು ಪಾಪ ನಾವು ಅಧಿಕಾರಿಗಳಿಗೆ ನಾವು ಮಾತಾಡೋದಕ್ಕಿಂತ ಅವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೈಗಂಬೆಗಳ ಥರ ವರ್ತಿಸಕತ್ತಾರ. ಈಗ ಅವರು ಅಲ್ಲೇ ಅವರಂಥ ಸಂಕಷ್ಟದಲ್ಲಿ ಸಿಗ್ಬಿದ್ದಾರೆ ಅಂದಾಗ ಇಲ್ಲಿ ನಮಗೆ ಅವರು, ನಾವು ಕೂಡ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅನ್ನೋಂಥದ್ದು. ಅವರು ಒಂದು ಸಹಕಾರದೊಂದಿಗೆ ನನ್ನ ದೇವದುರ್ಗ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕನ್ನೋಂಥ ಒಂದು ಗುರಿ ಇಟ್ಕೊಂಡಿನಿ. ಖಂಡಿತವಾಗ್ಲೂ ನಾನು ನನ್ನ ಅವಧಿಯಲ್ಲಿ ಮಾಡಿ ಮುಗಿಸ್ಬೇಕು. ಆದರೆ ನಮ್ಮ ಸರ್ಕಾರ ಇಲ್ಲ, ದೊಡ್ಡ ದೊಡ್ಡ ಸ್ಕೀಮ್ಗಳನ್ನು ಈಗ ಒಂದಿಷ್ಟು ನೀರಾವರಿ ತರಬೇಕಂತ ಮಾಡಿದ್ವಿ. ಇನ್ನು ಒಂದು ಮುಂಡ್ರಿಗಿ ಶಿವರಾಯ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ಬೇಕನ್ನೋಂಥದ್ದಿತ್ತು. ಅದು ಕೂಡ DPR ಆಗಿದೆ. ಮತ್ತು ಒಂದು 14 ಕೆರೆಗಳಿಗೆ ನೀರು ತುಂಬಂಥ ಯೋಜನೆ ಪೂರ್ಣ ಮಾಡ್ಬೇಕನ್ನಂತಿದ್ದಿತ್ತು. ಈಗಾಗಲೇ ಒಂದು 14 ಕೆರೆಗಳಿಗೆ ನೀರು ತುಂಬ ಸ್ಕೀಮು ಮುಗಿಯೋಂಥದ್ದಲ್ಲಿ ಅದ. ಇನ್ನೂ ಒಂದು 14 ಕೆರೆಗಳಿಗೆ ನೀರು ತುಂಬಿದರೆ ಇನ್ನೂ ಉಳಿದಂಥ ನೀರಾವರಿಗೆ ಅನುಕೂಲ ಆಗ್ತದೆ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡಿದ್ವಿ. ಅದು ಕೂಡ ಒಂದು ಇದರಲ್ಲಿ ಅದ, ಒಂದು FDಯಲ್ಲಿ ಅದ, ಅದೊಂದು ಮಾಡ್ತಾರೆ ಅನ್ನೋಂಥ ಒಂದು ಭಾವನೆ ಅದ. ಹಾಗಾಗಿ ಸಾಕಷ್ಟು ವಿಚಾರಗಳು ಅಭಿವೃದ್ಧಿಗೆ ಕನಸ್ಕೊಂಡಿವಿ. ಆದರೆ ನಮ್ಮ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಮಗೂ ಕೂಡ. ಓಕೆ, ನೀರಾವರಿ ವಿಚಾರ ದೇವೇಗೌಡರಿಂದ ಹಿಡಿದು ಕರೆಮನಾಯಕವರೆಗೂ ಕೂಡ ಇಲ್ಲಿನ ರೈತರು ಖುಷಿಯಾಗಿದ್ದಾರೆ. ಓಕೆ, ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಒಂದಷ್ಟು ಏತ ನೀರಾವರಿ ಯೋಜನೆಗಳು ಆಗ್ಬೇಕಾಗಿರ್ಬೋದು. ನೀರಾವರಿಯನ್ನು ಹೊರತುಪಡಿಸಿದ್ರೆ ದೇವದುರ್ಗಕ್ಕೆ ನಿಜಕ್ಕೂ ಏನಾಗಬೇಕು? ನಿಮ್ಮ ಕನಸಿನ ದೇವದುರ್ಗ ಏನಾಗಬೇಕು? ಈಗ ರೈತರಿಗೆ ಇವತ್ತು ನೀರಾವರಿ ನೀರು ಬಂದಿರೋದ್ರಿಂದ ರೈತರಿಗೆ ಸಾಕಷ್ಟು ಅವ್ರ ಜಮೀನಿಗೆ ನೀರು ಬಂದು ನಮಗೇನು ಅನ್ನಕ್ಕೇನು ತೊಂದರೆ ಇಲ್ಲ. ಆದರೆ ಸಾಕಷ್ಟು ದುಡೆ ಕೈಗಳಿಗೆ ಕೆಲಸ ಬೇಕು. ಈಗ ನಿರುದ್ಯೋಗ ಯುವಕರದಾರ, ನಿರುದ್ಯೋಗ ಯುವತಿಯರದಾರ, ಅವರಿಗೆ ಮಹಿಳೆಯರು ಅದಾರ, ಅವರಿಗೆಲ್ಲ ಕೆಲಸ ಕೊಡ್ಬೇಕಂದ್ರೆ ಕೈಗಾರಿಕೆಗಳು ಬರಬೇಕು. ಆ ಕೈಗಾರಿಕೆಗಳು ಬಂದ್ರೆ ನಮ್ಮ ಒಂದು ಬಡತನ ನಿರ್ಮೂಲನೆ ಆಗ್ತದೆ ಅನ್ನೋಂಥದ್ದು ನನ್ನ ಭಾವನೆ. ಹಂಗಾಗಿ ನಾನು ಕೂಡ ಕೈಗಾರಿಕೆಗಳ ತರಂಥ ಒಂದು ಇದರಲ್ಲಿ ಸನ್ಮಾನ್ಯ ಕುಮಾರಣ್ಣವರಿಗೆ ನಿಮ್ಗೆ ಅತಿ ದೊಡ್ಡ ಶಕ್ತಿ, ಈಗ ಅವರು ದೊಡ್ಡ ಶಕ್ತಿ ಆಗಿದ್ದಾರೆ. ಅವರು ಕೂಡ ಮಾತು ಕೊಟ್ಟರು. ಮೊನ್ನೆ ಸನ್ಮಾನ್ಯ ದೇವೇಗೌಡರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ಒಂದು ಮನವಿ ಕೊಟ್ಟೆ. ಇಲ್ಲ, ಅವ್ರು ಹೇಳಿದ್ರು ಭಾಷಣದಲ್ಲಿ, ಕರೆಯಮ್ಮ ಅವರು ನೀರಾವರಿನ ಬಿಟ್ಟು ಇನ್ನು ಮುಂದೆ 10 ಕೆಲಸ ಕೇಳ್ಯಾರ. ಅದನ್ನು ನಾನು ಖಂಡಿತವಾಗ್ಲೂ ಅವರಿಗೆ ಕೆಲಸ ಆಗಬೇಕು, ಅದರ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗಂಗೆ ನಾವು ಮಾಡ್ತೀವಿ ಅಂತೇಳಿ. ಅದೇ ಥರ ನಾನು ಕೂಡ ಒಂದು ಕನಸಿಟ್ಕೊಂಡಿನಿ. ಒಂದು ಕೈಗಾರಿಕೆ ಅವಶ್ಯಕತೆ ಆದ ನಮಗೆ. ಯಾಕಂದರೆ ಬೇರೆ ಬೇರೆ ಕಡೆ ಪುಣೆ, ಬೆಂಗಳೂರು ಈ ಕಡೆ ಎಲ್ಲ ಗುಳೆ ಹೋಗಿ ಸಾಕಷ್ಟು ಕಾರ್ಮಿಕರು ಪ್ರಾಣ ಕಳ್ಕೊಂಡಂಥ ಉದಾಹರಣೆಗಳು ಏನಿಲ್ಲಪ್ಪ ಅಂದ ವರ್ಷದ್ರಾಗೆ ಸುಮಾರು ಪ್ರಕರಣಗಳು ನೋಡಿ ನಮಗೆ ಭಾಳ ದುಃಖ ಆಗ್ತದ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲೇ ಅಂಥ ಕಾರ್ಖಾನೆಗಳು ಏನಾದರೂ ಬಂದರೆ ಅವ್ರಿಗೆ ಇಲ್ಲೇ ಕೆಲಸ ಸಿಕ್ಕರೆ ಅವರು ಒಂದು ಕುಟುಂಬದ ಜೊತೆಯಲ್ಲಿ, ತಂದೆ ತಾಯಿಗಳ ಜೊತೆಯಲ್ಲಿ ಅವರು ಆರಾಮಾಗಿರ್ಬೋದು ಅನ್ನೋಂಥದ್ದು ನನ್ನ ಒಂದು ಕನಸು. ಓಕೆ, ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.